ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜುಲೈ 21, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ, ಲಾ ಎಕ್ಸಲೆನ್ಸ್ ವತಿಯಿಂದ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಹಾಗೂ ಕಾಲೇಜ್ ಹೋಗ್ತಕ್ಕಂಥ ಸ್ಟೂಡೆಂಟ್ಸ್ಗೆ UPSC ಪ್ರಿಪ್ರೇಷನನ್ನು ಮಾಡ್ತೀನಿ ಅನ್ನುವಂಥದ್ದಿದ್ದರೆ ಈವ್ನಿಂಗ್ ಬ್ಯಾಚಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಬ್ಯಾಚ್ಗೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಬೇಕಿದ್ದರೂ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿದರೆ ಹೆಚ್ಚಿನ ಇನ್ಫಾರ್ಮೇಷನನ್ನು ಪಡ್ಕೋಬೋದಾಗಿದೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲ್, ಚೀತಾಸ್ ಲೈಕ್ಲಿ ಟು ಅರೈವ್ ಇನ್ ಕೂನೋ ಬಿಫೋರ್ August 15. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ, ಕನ್ಸರ್ವೇಷನ್ ಸೆಕ್ಷನ್ ಅಡಿನಲ್ಲಿ ಹಾಗೂ ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದು. ಸೊ ಏನಿದೆ ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂತಂದರೆ, ಚೀತಾಸನ್ನು ಇವಾಗ ಕೂನೋ ನ್ಯಾಷನಲ್ ಪಾರ್ಕ್, ಮಧ್ಯಪ್ರದೇಶದಲ್ಲಿರುವಂತಹ ಕೂನೋ ನ್ಯಾಷನಲ್ ಪಾರ್ಕಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾವು ನಮೀಬಿಯಾ ಜೊತೆಗೆ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದೀವಿ. ಈ ಒಂದು ಅಗ್ರಿಮೆಂಟ್ನ ಪ್ರಕಾರ ಚೀತಾಸ್ಗಳನ್ನು, ಅದರಲ್ಲೂ ಆಫ್ರಿಕಾ ಚೀತಾಸ್ಗಳನ್ನು ಕೂನೋ ನ್ಯಾಷನಲ್ ಪಾರ್ಕಲ್ಲಿ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಫೋಕಸ್ ಮಾಡಬೇಕು. ಚೀತಾ ಅಲ್ಲಿ 2 ರೀತಿಯಾದಂಥ ವೆರೈಟಿ, ಒಂದು ಏಷ್ಯಾಟಿಕ್ ಚೀತಾ, ಇನ್ನೊಂದು ಆಫ್ರಿಕನ್ ಚೀತಾ. ನಮ್ಮ ದೇಶದಲ್ಲಿ ಏಷ್ಯಾಟಿಕ್ ಚೀತಾ ಇತ್ತು, ಅದು ಕಂಪ್ಲೀಟಾಗಿ ಯಾವಾಗ ಎಕ್ಸ್ಟಿಂಟ್ ಆಗಿದೆ ಅಂತಂದರೆ 1952ನಲ್ಲಿ. ಸೊ ಕಂಪ್ಲೀಟಾಗಿ ನಮ್ಮ ದೇಶದಲ್ಲಿ ಚೀತಾ ಎಕ್ಸ್ಟಿಂಟ್ ಆಗಿರೋದನ್ನು ನಾವು ನೋಡ್ಬೋದು. ಚೀತಾದ ಒಂದು IUCN ಸ್ಟೇಟಸ್ಸು ನಮಗೆ ಇಂಪಾರ್ಟೆಂಟು. ಆಫ್ರಿಕನ್ ಚೀತಾ ಇವಾಗ ವಲ್ನರಬಲ್ ಕಂಡೀಷನಲ್ಲಿದೆ, ಹಾಗೂ ಏಷ್ಯನ್ ಚೀತಾ ನೋಡಿದಾಗ ಕ್ರಿಟಿಕಲಿ ಎಂಡೇಂಜರ್ಡ್ ಅನ್ನುವಂಥದ್ದು. ಸೈಟ್ಸ್ ನಡಿನಲ್ಲಿ ಅಪೆಂಡಿಕ್ಸ್ 1ನಲ್ಲಿ ನಾವು 2 ಚೀತಾಸ್ಗಳನ್ನು ಅಥವಾ 2 ವೆರೈಟೀಸನ್ನು ನೋಡ್ತಾ ಇದ್ವಿ. 1952ನಲ್ಲಿ ಭಾರತದಲ್ಲಿ ಎಕ್ಸ್ಟಿಂಟ್ ಆಗಿರೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇದರ ಒಂದು ಹ್ಯಾಬಿಟೈಟ್ ಕಂಡೀಷನನ್ನು ನಾವು ನೋಡಿದಾಗ ಆಫ್ರಿಕನ್ ರೀಜನಲ್ಲಿ ಇದು ಕಂಡು ಬರುತ್ತೆ, ಹಾಗೂ ಏಷ್ಯಾಟಿಕ್ ಚೀತಾಗಳನ್ನು ನೋಡಿದಾಗ ಇವಾಗ ಇರಾನಲ್ಲಿ ಮಾತ್ರ ಇದೆ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಇದರ ಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಟ್ವಿಸ್ಟ್ ಮಾಡೋದ್ರ ಮುಖಾಂತರ ಕೇಳಬಹುದು. ಏಷ್ಯಾಟಿಕ್ ಚೀತಾ ಪರ್ಟಿಕ್ಯುಲರ್ಲಿ ಇರಾನಲ್ಲಿದೆ ಅಂತಂದಾಗ ಅದು ಕ್ಲಿಯರ್ ಆಗುತ್ತೆ. ಸೊ ಬೇರೆ ಯಾವುದಾದ್ರೂ ಕಂಟ್ರಿಗಳ ನೇಮ್ ಕೊಟ್ಟಾಗ ಅದನ್ನು ನೀವು ರಾಂಗ್ ಆಗಿ ಕನ್ಸಿಡರ್ ಮಾಡುವಂಥದ್ದು. ಈ ರೀತಿಯಾಗಿ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 2012ರಲ್ಲಿ ಕೋರ್ಟು ಈ ಒಂದು ಚೀತಾ ಇಂಟ್ರೊಡಕ್ಷನ್ ಮಾಡೋದನ್ನು ತಡೆ ಹಿಡಿದಿತ್ತು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ. ಯಾಕೆ ಅಂತಂದಾಗ, ಇವಾಗ ಲಯನ್ಸ್ಗಳನ್ನು ಗೀರ್ ಸೆಂಚುರಿಯಿಂದ ಇವಾಗ ಕೂನೋ ನ್ಯಾಷನಲ್ ಪಾರ್ಕಿಗೆ ಟ್ರಾನ್ಸ್ಲೊಕೇಶನ್ ಮಾಡಬೇಕು ಅನ್ನುವಂಥ ಒಂದು ಕನ್ಸರ್ನ್ ಇತ್ತು. ಯಾಕಂತಂದರೆ ಗುಜರಾತಲ್ಲಿರುವಂಥ ಗೀರ್ ಲಯನ್ಸ್ಗಳ ಒಂದು ಹೆಚ್ಚು ಪಾಪ್ಯುಲೇಷನ್, ಓವರ್ ಪಾಪ್ಯುಲೇಷನ್ ಇರೋದರಿಂದ ಆ ಒಂದು ಎಕೋಸಿಸ್ಟಮಲ್ಲಿ ಇಂಬ್ಯಾಲೆನ್ಸ್ ಆಗುವಂಥ ಕಂಡೀಷನ್ಸ್ ಇರುತ್ತೆ. ಅಂದರೆ ಪ್ರೇಗಳ ಒಂದು ಸ್ಕೇರ್ಸಿಟಿ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೂನೋ ನ್ಯಾಷನಲ್ ಪಾರ್ಕಿಗೆ ಟ್ರಾನ್ಸ್ಲೊಕೇಶನ್ ಮಾಡಬೇಕು ಅನ್ನುವಂಥ ಒಂದು ನಡಿನಲ್ಲಿ ಸ್ಟೇಟ್ ಗೌರ್ಮೆಂಟು ಅದನ್ನು ತಡೆ ಹಿಡಿದಿರೋದನ್ನು ನಾವು ನೋಡ್ಬೋದು. ಸೊ ಇವಾಗ ನಾವು ಚೀತಾಗಳನ್ನು ಅಲ್ಲಿ 1 ಇಯರ್ಗೋಸ್ಕರ ಟ್ರಯಲ್ಗೆ ಕಳಿಸ್ತಾ ಇದ್ದೀವಿ. ಈ ಮೊದಲು ಸುಪ್ರೀಂ ಕೋರ್ಟು 2012ರಲ್ಲಿ ಈ ಚೀತಾವನ್ನು ನಾವು ಇಂಟ್ರೊಡ್ಯೂಸ್ ಮಾಡೋದನ್ನು ಯಾಕೆ ತಡೆ ಹಿಡಿದಿತ್ತು ಅಂತಂದರೆ, ಅಲ್ಲಿ ಇರುವಂಥ ಒಂದು ಕ್ಲೈಮೆಟಿಕ್ ಕಂಡೀಷನ್, ಸ್ಯಾಂಕ್ಚುರಿನಲ್ಲಿ ಅದಕ್ಕೆ ಬೇಕಾಗಿರುವಂಥ ಫೇವರೇಬಲ್ ಕಂಡೀಷನ್ ಇದೇನೋ ಇಲ್ವೋ, ಬೇಕಾಗಿರುವಂಥ ಒಂದು ವೆದರ್ ಸಪೋರ್ಟ್ ಸಿಕ್ಕುತ್ತೋ ಇಲ್ವೋ ಅನ್ನುವಂಥ ಒಂದು ಕನ್ಸರ್ನಿಂದ ಸ್ಟಾಪ್ ಮಾಡಲಾಗಿತ್ತು. ಇವಾಗ IUCN ಒಂದು ಪ್ರಾಪರ್ ಆಗಿರುವಂಥ ಸ್ಟಡಿಯನ್ನು ಮಾಡಿದ್ದಾರೆ. ಅಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನ್ ಇದೆ, ಗೈಡ್ಲೈನ್ಸ್ಗಳನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಇವತ್ತು ಅಲ್ಲಿ ಬಿಡಬಹುದು, ಅಥವಾ ಒಂದು ಪ್ರೇನ್ ಡೆನ್ಸಿಟಿ ಹೆಚ್ಚಾಗಿರೋದ್ರಿಂದ, ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿನೂ ಹೆಚ್ಚಾಗಿರೋದ್ರಿಂದ ನಾವು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು ಅನ್ನುವಂಥ ಒಂದು ಗೈಡ್ಲೈನ್ಸನ್ನು IUCN ಕೊಟ್ಟಿರೋ ಮುಖಾಂತರ ಇವಾಗ ಸುಪ್ರೀಂ ಕೋರ್ಟು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂಥ ಸಪೋರ್ಟ್ ಕೊಟ್ಟಿರೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇದರ ಜೊತೆಗೆ ಸರ್ಕಾರನೂ ಸಹ ಸ್ಪೆಷಲ್ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಕೂನೋ ವಿಲೇಜಲ್ಲಿ ಇವಾಗ ಲೋಕಲ್ ಪೀಪಲ್ಗಳನ್ನು ಎಜುಕೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಅಷ್ಟಲ್ಲದೆ ಸರ್ಪಂಚ್ಗಳಿರ್ತಾರೆ, ಲೋಕಲ್ ಲೀಡರ್ಸ್ಗಳಿರ್ತಾರೆ, ಟೀಚರ್ಸು, ಸೋಷಿಯಲ್ ವರ್ಕರ್ಸ್, ಇವರನ್ನೆಲ್ಲ ಎಜುಕೇಟ್ ಮಾಡೋದು ಮತ್ತು NGOಗಳನ್ನು ಸಹ ಎಂಪವರ್ ಮಾಡೋದ್ರ ಮುಖಾಂತರ ಇವತ್ತು ಚೀತಾವನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಅವರು ಯಾವ ರೀತಿಯಾಗಿ ಮೆನ್ ಆ್ಯಂಡ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆಗದೇ ಇರುವಂತೆ ಪ್ರಾಪರ್ ಆಗಿರುವಂಥ ಒಂದು ಎಜುಕೇಷನ್ ಕೊಡೋದ್ರಲ್ಲೂ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಬೇಸಿಕಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಚೀತಾದ IUCN ಸ್ಟೇಟಸನ್ನು ಮರೆಯುವಂತಿಲ್ಲ, ಹಾಗೂ ಯಾವ ನ್ಯಾಷನಲ್ ಪಾರ್ಕಲ್ಲಿ ಇಂಟ್ರೊಡ್ಯೂಸ್ ಮಾಡಲಿದ್ದಾರೆ, ಡೈರೆಕ್ಟಾಗಿ ಫ್ಯಾಕ್ಚುಯಲ್ ಕ್ವಶನ್ಸನ್ನು ಕೇಳಬಹುದು. ಇನ್ನು ಮುಂದಿನ ಆರ್ಟಿಕಲ್, ದ ಸ್ವೆಲ್ಟರಿಂಗ್ ಹೀಟ್ ವೇವ್ ಅಕ್ರಾಸ್ ಯುರೋಪ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಚೇಂಜ್ ನಡಿನಲ್ಲಿ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ಹೀಟ್ ವೇವ್ಸ್ಗೆ ಸಂಬಂಧಪಟ್ಟಂತೆ ಏನೇನು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ನಾವು ಸಮಪ್ ಮಾಡೋದಾದರೆ ಇವಾಗ UK ಇರ್ಬೋದು, US ಇರ್ಬೋದು, ಅಥವಾ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಕ್ರಿಯೇಟ್ ಆಗಿದೆ.
ಅದರಲ್ಲೂ ಹೀಟ್ ವೇವ್ಸ್ನಿಂದಾಗಿ ಅಲ್ಲಿ ಸಾಕಷ್ಟು ತೊಂದರೆಗಳಾಗಿದ್ದಾವೆ. ಇವಾಗ ವೈಲ್ಡ್ ಫೈರ್ ಆಗ್ತಾ ಇರೋದನ್ನು ನೋಡ್ಬೋದು, ಡ್ರಾಟ್ ಕಂಡೀಷನ್ಸ್ ಇರ್ಬೋದು, ಅಥವಾ ಹೀಟ್ ರಿಲೇಟೆಡ್ ಡೆತ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ. ಈ ರೀತಿಯಾಗಿ ಸಾಕಷ್ಟು ಬದಲಾವಣೆಗಳೆಲ್ಲ ಆಗ್ತಾ ಇದೆ. ಅದರಲ್ಲೂ UK ಇವಾಗ ಕನ್ಸಿಸ್ಟೆಂಟ್ ಆಗಿ 40 ಡಿಗ್ರಿ ಸೆಲ್ಸಿಯಸ್ಟು ಹೈಯೆಸ್ಟ್ ಟೆಂಪ್ರೇಚರ್ ರೆಕಾರ್ಡ್ ಆಗಿರೋದನ್ನು ನೋಡಿದ್ದೀವಿ. ಹಾಗಾಗಿ ಅಲ್ಲಿ ರೆಡ್ ಅಲರ್ಟನ್ನು ಸಹ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಎಕ್ಸ್ಟ್ರೀಮ್ ಹೀಟನ್ನು ತಡೆಗಟ್ಟೋದಕ್ಕೋಸ್ಕರ ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ಇನಿಷಿಯೇಟಿವನ್ನು ನೋಡ್ಬೋದು. ರೆಡ್ ಅಲರ್ಟನ್ನು ಅನೌನ್ಸ್ ಮಾಡಿದ್ದಾರೆ ಅನ್ನುವಂಥದ್ದು. ರಿವರ್ ಬೇಸಿನಲ್ಲಿ ಇವತ್ತು ರೇನ್ಫಾಲ್ ಆಗ್ತಾ ಇರೋದ್ರಿಂದ ಅದು ಎಂಟಿ ಆಗಿರೋದನ್ನು ಅಥವಾ ಡ್ರಾಟ್ ಸಿಚುವೇಶನ್ಸನ್ನು ನಾವು ಅಲ್ಲಿ ನೋಡ್ಬೋದು. ಅದರಲ್ಲೂ ಪೂ ರಿವರ್ ಬೇಸಿನ್, ಅದನ್ನು ಯುರೋಪಿಯನ್ ಫುಡ್ ಬೌಲ್ಸ್ ಅಂತಲೂ ಸಹ ಕರೀತಾರೆ. ಅಲ್ಲಿ ಸರಿಸುಮಾರು 200 ದಿನಗಳಿಂದನೂ ಮಳೆ ಆಗಿಲ್ಲ ಅನ್ನುವಂಥದ್ದನ್ನು. ಸೊ ಗ್ಲೋಬಲ್ ಟೆಂಪರೇಚರ್ ಹೆಚ್ಚಾಗಿರೋದ್ರಿಂದ ಆಲ್ರೆಡಿ ಇವಾಗ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ ಅನ್ನುವಂಥ ಒಂದು ಸ್ಟಡಿ ಪ್ರಕಾರ UK ಇವಾಗ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗಿರುವಂಥ ಟೆಂಪರೇಚರನ್ನು ನಾವು ನೋಡಿದಾಗ ಆ ಒಂದು ಕಂಟ್ರಿನಲ್ಲಿ ಪರ್ಟಿಕ್ಯುಲರ್ಲಿ 40 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ನೋಡಿದ್ವಲ್ಲ, ಇದು 10 ಟೈಮ್ಸ್ ಹೆಚ್ಚಾಗಿದೆ ಅನ್ನುವಂಥದ್ದು. ಜೊತೆಗೆ ಇವಾಗ 15 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಅಂಟಾರ್ಟಿಕಾ ರೀಜನಲ್ಲಿ ಹೆಚ್ಚಾಗಿದೆ. ಇನ್ನು ನಾರ್ತ್ ಪೋನಲ್ಲಿ ನೋಡಿದಾಗ 3 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಾಗಿರೋದನ್ನು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಅಲ್ಲಿ ಕಂಡೀಷನ್ ಬದಲಾವಣೆ ಆಗಿರೋದ್ರಿಂದ ಹೀಟ್ ಡೋಮ್ ಕ್ರಿಯೇಟ್ ಆಗಿದೆ. ಸೊ ಇದು ಹೀಟ್ ಡೋಮ್ ಅನ್ನುವಂಥದ್ದು ಲೋ ಪ್ರೆಷರನ್ನು ಈ ಒಂದು ಏರಿಯಾದಲ್ಲಿ ಕ್ರಿಯೇಟ್ ಮಾಡುತ್ತೆ. ಸೊ ಇದರಿಂದಾಗಿ ಈ ಒಂದು ಹೀಟ್ ಡೋಮ್ನಿಂದಾಗಿ ಇದು ಹಾಟ್ ಏರನ್ನು ನಾರ್ದರ್ನ್ ಏರಿಯಾದಿಂದ ಅಟ್ರ್ಯಾಕ್ಟ್ ಮಾಡೋದನ್ನು ನಾವು ನೋಡ್ಬೋದು. ಸೊ ಈ ಒಂದು ಎಕ್ಸ್ಟ್ರೀಮ್ ಹೀಟು ಅಥವಾ ವೆದರ್ ಪ್ಯಾಟರ್ನ್ ಈ ರೀತಿಯಾಗಿ ಬದಲಾವಣೆ ಆಗಿದೆಯಲ್ಲ, ಇದರಿಂದ ವೆಜಿಟೇಷನ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ವಾಟರ್ ಟೇಬಲ್ ರೀಚಾರ್ಜ್ ಆಗಲ್ಲ ಮತ್ತು ರಿವರು ಸಹ ಇವತ್ತು ಡ್ರೈ ಇರುವಂಥ ಕಂಡೀಷನ್ಸ್ ಇರ್ಬೋದು. ಇವತ್ತು ಸಾಯಿಲು ಮಾಯ್ಶ್ಚರನ್ನು ರೀಟೇನ್ ಮಾಡದೇ ಇರುವಂಥ ಕಂಡೀಷನ್ಸ್ ಇರ್ಬೋದು. ವಿಂಟರ್ ಸೀಸನ್ ಆದಮೇಲೆ ನಾರ್ಮಲಿ ಅಲ್ಲಿ ಪ್ಲ್ಯಾಂಟ್ಗಳು ಗ್ರೋ ಆಗ್ತಾ ಇರುತ್ತೆ, ಅದನ್ನು ಸಹ ಎಲ್ಲ ತಡೆ ಹಿಡಿಯುವಂಥ ಕಂಡೀಷನ್ಸು ಬರಬಹುದು. ಇಲ್ಲಿ ಫಾರೆಸ್ಟ್ ಫೈರ್ಗಳು ಹೆಚ್ಚಾಗ್ತಾ ಇದೆ, ಇದರಿಂದ ಅಲ್ಲಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗಳು ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಅವರ ಒಂದು ಎನರ್ಜಿ ಸೆಕ್ಯೂರಿಟಿಗೂ ಸಹ ಇವತ್ತು ಥ್ರೆಟ್ ಆಗುತ್ತೆ, ಹೈಡ್ರೋ ಪವರ್ಗೂ ಸಹ ಅದು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ನಾವು ಈ ಒಂದು ಎಕ್ಸ್ಟ್ರೀಮ್ ವೆದರ್ ಕಂಡೀಷನಿಂದ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಂಡ್ರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸಾಕಾಗುತ್ತೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇದು ಇಂಪಾರ್ಟೆಂಟು. ಇನ್ನು ಮುಂದಿನ ಆರ್ಟಿಕಲ್ ಸೇವಿಂಗ್ ಮದರ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಂತೆ ಅಥವಾ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಏನಿದೆ, ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಬಗ್ಗೆ ಕೆಲವೊಂದಿಷ್ಟು ಡೇಟಾವನ್ನು ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಟಾರ್ಗೆಟನ್ನು ಅಚೀವ್ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ. ಜೊತೆಗೆ ಇದರಿಂದ ಏನನ್ನು ನಾವು ಇಂಡಿಕೇಟ್ ಮಾಡ್ಬೋದು, ಮೋರ್ಟಾಲಿಟಿ ರೇಟ್ ಇವಾಗ ಹೆಚ್ಚಾಗಿದೆ ಅಂತಂದರೆ ಏನು ಇಂಡಿಕೇಷನ್ ಇದೆ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ರಿಸರ್ಚರ್ಸ್ ಫ್ರಮ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್. ಸೊ ಇವರು ಕೆಲವೊಂದಿಷ್ಟು ಡೇಟಾವನ್ನು ಕಲೆಕ್ಟ್ ಮಾಡಿದ್ದಾರೆ ಮೆಟರ್ನಲ್ ಡೆತ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಹೆಲ್ತ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ನಡಿನಲ್ಲಿ. ಈ ಒಂದು ಸೆನ್ಸಸ್ನ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಸಾಕಷ್ಟು ಡಿಸ್ಟಿಕ್ನಲ್ಲಿ ಇವಾಗ 70% ಹೆಚ್ಚಿನ ಒಂದು ಡಿಸ್ಟಿಕ್ಕಲ್ಲಿ 70 ಡೆತ್ಗಿನೂ ಹೆಚ್ಚಾಗಿರುವಂಥ ಕಂಡೀಷನ್ಸನ್ನು ನೋಡ್ತಾ ಇದ್ದೀವಿ. ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಅಂದರೆ ಏನು ಅನ್ನುವಂಥ ಡೆಫಿನೇಷನ್ ಮೇಲೆ ನಮಗೆ ಸಾಕಷ್ಟು ಕ್ವಶನ್ಸನ್ನು ಕೇಳ್ತಾರೆ. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಸರಿಸುಮಾರು 1 ಲಕ್ಷ ಲೈವ್ ಬರ್ತ್. ಸೊ 1 ಲಕ್ಷ ಲೈವ್ ಬರ್ತ್ ನಡಿನಲ್ಲಿ ಎಷ್ಟು ಜನ ತಾಯಂದಿರು ಅಥವಾ ಎಷ್ಟು ಜನ ಬರ್ತ್ ಕೊಟ್ಟಿರುವಂತಹ ಮಹಿಳೆಯರು ಡೆತ್ ಆಗುತ್ತಲ್ಲ, ಅದನ್ನು ನಾವು ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಸೊ ಇಲ್ಲಿರುವಂತಹ ಒಂದು ಸೆನ್ಸಸ್ನ ಮೇಲೆ ಅಥವಾ ರಿಪೋರ್ಟ್ನ ಆಧಾರದ ಮೇಲೆ ನಮ್ಮ ದೇಶದಲ್ಲಿ 70%ಗಿಂತಲೂ ಹೆಚ್ಚು ಡಿಸ್ಟಿಕ್ನಲ್ಲಿ ನಾವು 70ಗಿಂತಲೂ ಹೆಚ್ಚು ಡೆತ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಬೋವ್ 70 ಡೆತ್ ಇದೆ. ನಮ್ಮ ಒಂದು ಟಾರ್ಗೆಟ್ ಆ್ಯಕ್ಚುಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಡಿನಲ್ಲಿ ಏನಿದೆ ಅಂತಂದರೆ ಟಾರ್ಗೆಟು 70 ಡೆತ್ಗಿಂತಲೂ ಕಡಿಮೆ ಇರಬೇಕು ಅನ್ನುವಂಥದ್ದು. ಆದರೆ ಈ ಒಂದು ಕಂಡೀಷನನ್ನು ನಾವು ಎಕ್ಸೀಡ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಯಾವ ರೀತಿಯಾದಂಥ ಇಂಡಿಕೇಷನನ್ನು ಅಥವಾ ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಸಿಸ್ಟಮನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಂತಂದಾಗ ಕ್ಲಿಯರ್ಲಿ ಹೇಳಬೇಕಂತಂದರೆ ಪ್ರಾಪರಾಗಿ ಹೆಲ್ತ್ ಸಿಸ್ಟಮ್ ಸರಿಯಾಗಿಲ್ಲ, ಹೆಲ್ತ್ ಸಿಸ್ಟಮ್ನ ಒಂದು ರೆಸ್ಪಾನ್ಸಿವ್ನೆಸ್ಸು ಇನ್ಅಡಿಕ್ವೇಟ್ ಆಗಿದೆ ಅನ್ನುವಂಥದ್ದು. ಅಂದರೆ ಮೇಜರಾಗಿ ಒಂದು ರೀಸನನ್ನು ಕೊಡ್ಬೋದಾದರೆ ನಾವು ಇವಾಗ ಕಾಂಟ್ರಾಸೆಪ್ಟಿವ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ಇರ್ಬೋದು, ಆ್ಯಂಟಿನೇಟಲ್ ಕೇರ್ ಇರ್ಬೋದು, ಪೋಸ್ಟ್ ಡೆಲಿವರಿ ಹೆಲ್ತ್ ಕೇರ್ ಇರ್ಬೋದು, ಬಾಡಿ ಮಾಸ್ ಇಂಡೆಕ್ಸ್ ಇರ್ಬೋದು, ಅಥವಾ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಎನ್ಶ್ಯೂರ್ ಮಾಡೋಕ್ಕಾಗದೇ ಇರುವಂಥ ಸಿಚುವೇಷನ್ಸ್ ಇರ್ಬೋದು. ಅಂದರೆ ಎಕನಾಮಿಕ್ ಸ್ಟೇಟಸ್ಸು ಪುವರ್ ಕಂಡೀಷನಲ್ಲಿ ಇರ್ಬೋದು, ಏಜ್ ರಿಲೇಟೆಡ್ ಇರ್ತಕ್ಕಂಥ ಕನ್ಸರ್ನ್ ಇರ್ಬೋದು. ಇವಾಗ ವುಮನ್ನಲ್ಲಿ ಇರ್ತಕ್ಕಂಥ ಹೆಲ್ತ್ ಕಂಡೀಷನ್ ಪ್ರಾಬ್ಲಮ್ ಇತ್ತಂದರೆ ಡೆಫಿನೆಟ್ಲಿ ಡೆತ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾದಂಥ ಇಂಡಿಕೇಟರ್ಸನ್ನು ನಾವು ಇಲ್ಲಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು. ಸೊ ಸಸ್ಟೈನಬಲ್ ಡೆವಲಪ್ಮೆಂಟಲ್ಲಿ ಇರುವಂಥ ಗೋಲು ನಮಗೆ ಇಂಪಾರ್ಟೆಂಟು. ಸೊ ಕ್ರೂಷಿಯಲಿ
ಈ ಒಂದು ಡೇಟಾವನ್ನು ನಾವು ಟ್ರ್ಯಾಕ್ ಮಾಡೋದ್ರ ಮುಖಾಂತರ ಹೆಲ್ತಲ್ಲಿರುವಂತಹ ಸಿಸ್ಟಮನ್ನು ಬದಲಾವಣೆ ಮಾಡ್ಬೋದು. ಬೇಸಿಕಲಿ ನಾವಿವತ್ತು ವುಮನ್ ಮೇಲೆ ಹೆಚ್ಚು ಕೇರನ್ನು ತೋರಿಸ್ಬೇಕು. ಸೊ ಇಮಿಡಿಯೇಟಾಗಿ ಆ್ಯಕ್ಷನನ್ನು ತೆಗೆದುಕೊಳ್ಳೋದ್ರಿಂದ ಈ ಒಂದು ಡೇಟಾನ ಮುಖಾಂತರ ಎಲ್ಲಿ ನಾವು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀವಿ, ಈ ಒಂದು ಡೇಟಾನ ಮುಖಾಂತರ ನಾವು ಫೋಕಸ್ ಮಾಡ್ಬೋದು ಅನ್ನುವಂಥದ್ದು. ಸೊ ನಮ್ಮ ಒಂದು ಗೋಲನ್ನು ರೀಚ್ ಮಾಡ್ಬೋದು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲನ್ನು ಮೀಟ್ ಮಾಡೋದಕ್ಕೋಸ್ಕರ ಇಮಿಡಿಯೇಟ್ ಆ್ಯಕ್ಷನನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಒಂದು ಕನ್ಕ್ಲೂಷನನ್ನು ಇಲ್ಲಿ ಕೊಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಇನ್ನು ಮುಂದಿನ ಆರ್ಟಿಕಲ್, ವಾಟ್ ಡಸ್ ಪುಟಿನ್ ವಾಂಟ್ ಫ್ರಮ್ ಇರಾನ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ರಷ್ಯಾದ ಪ್ರೆಸಿಡೆಂಟ್ ಆಗಿರುವಂಥ ವ್ಲಾಡಿಮಿರ್ ಪುಟಿನ್ ಇವರು ತೆಹರಿನ್ಗೆ ವಿಸಿಟ್ ಮಾಡಿದ್ದಾರೆ. ಸೊ ಇವರು ಇವಾಗ ಇರಾನ್ ಜೊತೆಗೆ ಒಂದು ಟಾಕನ್ನು ನಡೆಸಿದ್ದಾರೆ ಮತ್ತು ಟರ್ಕಿಷ್ನ ಲೀಡರ್ ಜೊತೆಗೆ ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್. ಇದರಿಂದ ರಷ್ಯಾಕ್ಕೆ ಯಾವ ರೀತಿಯಾದಂಥ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಮಾತ್ರ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಲ್ಲಿ ಕ್ಯಾಚ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ರಷ್ಯಾ ಇವಾಗ ಉಕ್ರೈನನ್ನು ಇನ್ವೇಷನ್ ಮಾಡಿದಾದಮೇಲೆ ಸಾಕಷ್ಟು ವೆಸ್ಟ್ ಕಂಟ್ರಿಗಳಿಂದ ಅವ್ರಿಗೆ ಸ್ಯಾಂಕ್ಷನನ್ನು ಹಾಕಿರೋದನ್ನು ಅಥವಾ ಅವ್ರಿಗೆ ರಿಸ್ಟ್ರಿಕ್ಷನ್ ಹಾಕಿರೋದನ್ನು ನೋಡ್ಬೋದು. ಜೊತೆಗೆ ಇರಾನು ಸಹ ಸಾಕಷ್ಟು ವರ್ಷಗಳಿಂದ ಇವತ್ತು US ಸ್ಯಾಂಕ್ಷನಲ್ಲಿದೆ. US ಸಹ ಸಾಕಷ್ಟು ರಿಸ್ಟ್ರಿಕ್ಷನ್ಸನ್ನು ಇರಾನ್ ಮೇಲೆ ಹಾಕಿದೆ. ಈ ನಿಟ್ಟಿನಲ್ಲಿ ರಷ್ಯಾ ಹಾಗೂ ಇರಾನ್ ಎರಡೂ ಸಹ ಒಂದು ಕೋಆಪ್ರೇಷನ್ಗೆ ಬರೋದರಿಂದ ಒಂದು ಸ್ಟೆಬಿಲಿಟಿಯನ್ನು ಅಥವಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ತರಬಹುದು. ಎರಡೂ ಕಂಟ್ರಿಗಳು ಇವಾಗ US ವಿರುದ್ಧವಾಗಿದೆ. ಈ ನಿಟ್ಟಿನಲ್ಲಿ ಅವರೆರಡು ಬಯಲ್ಯಾಟ್ರಲ್ ರಿಲೇಷನನ್ನು ಎನ್ಹಾನ್ಸ್ ಮಾಡೋದು ಇಂಪಾರ್ಟೆಂಟ್ ಅನ್ನುವಂಥದ್ದು. ರಷ್ಯಾನು ಸಹ ಇವಾಗ ಈಸ್ಟರ್ನ್ ಕಂಟ್ರಿಗಳ ಹತ್ರ ತನ್ನ ಒಲವನ್ನು ತೋರಿಸ್ತಾ ಇದೆ. ಇವಾಗ ಚೈನಾನು ಸಹ ಸಾಕಷ್ಟು ಸಪೋರ್ಟ್ ಕೊಟ್ಟಿರೋದನ್ನು ನಾವು ನೋಡ್ಬೋದು. ಲುಕ್ ಟು ದ ಈಸ್ಟ್ ಜಿಯೋ ಪೊಲಿಟಿಕಲ್ ಓರಿಯಂಟೇಷನ್ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ಇವಾಗ ಇರಾನು ಸಹ SCOದ ಮೆಂಬರ್ಶಿಪ್ಪನ್ನು ಪಡ್ಕೊಳೋದ್ರಲ್ಲಿ ಮುಂದಾಗ್ತಾ ಇದೆ. ಸೊ ರಷ್ಯಾ ಚೈನಾನು ಸಹ ಶಾಂಘೈ ಕೋಆಪ್ರೇಷನ್ ಒಂದು ಮೆಂಬರ್ಶಿಪ್ಪನ್ನು ಹೊಂದಿದೆ. ಈ ರೀತಿಯಾಗಿ ಬಯಲ್ಯಾಟ್ರಲ್ ರಿಲೇಷನು ಸಹ ಎನ್ಹ್ಯಾನ್ಸ್ ಮಾಡುವಂಥದ್ದು. ಸೊ ಮಲ್ಟಿಲ್ಯಾಟ್ರಲ್ ಗ್ರೂಪಿಂಗ್ನಲ್ಲೂ ಸಹ ಒಂದು ಮೆಂಬರ್ಶಿಪ್ಪನ್ನು ಪಡೆಯೋದ್ರ ಮುಖಾಂತರ ಇವರು ಕಾಂಪ್ರಿಹೆನ್ಸಿವ್ ಆಗಿ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಗೆ ಬರುವಂಥದ್ದನ್ನು ನಾವಿಲ್ಲಿ ನೋಡಬೇಕು. ಸೊ ಚೈನಾ ಮತ್ತು ಇರಾನ್ ಆಲ್ರೆಡಿ ಇವಾಗ 25 ಇಯರ್ಸಿಂದನೂ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಹೊಂದಿರೋದ್ರಿಂದ ಅಥವಾ ಅಗ್ರಿಮೆಂಟ್ ಆಲ್ರೆಡಿ ಇರೋದ್ರಿಂದ ಇವಾಗ ಚೈನಾ, ರಷ್ಯಾ ಹಾಗೂ ಇರಾನ್ 3 ಕಂಟ್ರಿಗಳ ಒಂದು ಕೋಆಪ್ರೇಷನ್ನು ಎನ್ಹ್ಯಾನ್ಸ್ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಕೇವಲ ಯುರೇಷಿಯನ್ ಪಾರ್ಟ್ನರ್ಶಿಪ್ ಯಾವ ರೀತಿಯಾಗಿ ಸ್ಟ್ರಾಂಗರ್ ಆಗ್ತಾ ಇದೆ ಅನ್ನುವಂಥ ಒಂದು ಆ್ಯಂಗಲ್ ನಿಮಗೆ ಗೊತ್ತಿದ್ದರೆ ಸಾಕು. ಇರಾನ್ ಇವಾಗ SCOಗೆ ಮೆಂಬರ್ ಆಗ್ತಾ ಇದೆಯಲ್ಲ, ಈ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ರಷ್ಯಾ ಹಾಗೂ ಇರಾನು ಸಹ ತಮ್ಮ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಟೇಕ್ಅವೇ ಪಾಯಿಂಟ್ ನಿಮಗೆ ಗೊತ್ತಿದ್ದರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ರಿವ್ಯಾಂಪ್ ಇಂಡಿಯಾಸ್ ಸ್ಕೂಲ್ ಹೆಲ್ತ್ ಸರ್ವಿಸಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಎಜುಕೇಷನ್ ಸೆಕ್ಷನ್ ಅಡಿನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಇವಾಗ ಸ್ಕೂಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯಾದಂಥ ಮೇಜರ್ಸನ್ನು ತರಬೇಕು, ಯಾವ ರೀತಿಯಾಗಿ ಆ್ಯಕ್ಷನ್ಸ್ ಇರಬೇಕು, ಟಾರ್ಗೆಟ್ ಯಾವ ರೀತಿಯಾಗಿ ಮಾಡಬೇಕು, ಲರ್ನಿಂಗ್ ರಿಕವರಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹ ಇಂಪಾರ್ಟೆಂಟ್ ಡೈಮೆನ್ಷನ್ಸನ್ನು ಕವರ್ ಮಾಡಿದ್ದಾರೆ. ಸೊ ಇದೊಂದು ಅರ್ಜೆಂಟ್ ನೀಡ್ ಅನ್ನುವಂಥದ್ದನ್ನು ಸ್ಕೂಲ್ ಸಂಬಂಧಪಟ್ಟಂತೆ ಅಥವಾ ಸ್ಕೂಲ್ ಚಿಲ್ಡ್ರನ್ನಲ್ಲಿರ್ತಕ್ಕಂಥ ಹೆಲ್ತಿ ಕಂಡೀಷನನ್ನು ಎನ್ಹ್ಯಾನ್ಸ್ ಮಾಡೋದು ಎಷ್ಟೊಂದು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಹೇಳಲಾಗಿದೆ. ಸೊ ಫಸ್ಟು ಸ್ಕೂಲ್ ಹೆಲ್ತ್ ಸರ್ವಿಸಸ್ ಇನ್ ಇಂಡಿಯಾದ ಒಂದು ಕಂಡೀಷನ್ ಯಾವ ರೀತಿಯಾಗಿದೆ. ಫಸ್ಟ್ ಟೈಮು ಸ್ಕೂಲ್ ಹೆಲ್ತ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ 1909ನಲ್ಲಿ ಇಂಡಿಯಾದ ಒಂದು ಹಿಸ್ಟ್ರಿಯನ್ನು ನಾವು ಕನ್ಸಿಡರ್ ಮಾಡಿದಾಗ ಬರೋಡಾದ ಒಂದು ಪ್ರೆಸಿಡೆನ್ಸಿ ನಡಿನಲ್ಲಿ ಫಸ್ಟ್ ಟೈಮ್ ಸ್ಕೂಲ್ಗೆ ರಿಲೇಟೆಡ್ ಇರುವಂಥ ಒಂದು ಮೆಡಿಕಲ್ ಎಕ್ಸಾಮಿನೇಷನನ್ನು ಮಾಡಲಾಗಿತ್ತು ಅನ್ನುವಂಥದ್ದು ಇದು ಹಿಸ್ಟಾರಿಕಲಿ. ಮತ್ತು ಸರ್ ಜೋಸೆಫ್ ಬೋರ್ ಕಮಿಟಿಯ ಮುಖಾಂತರ 1946ಅಲ್ಲೂ ಸಹ ಸ್ಕೂಲ್ ಹೆಲ್ತ್ ಸರ್ವಿಸನ್ನು ಪ್ರೊವೈಡ್ ಮಾಡಲಾಗುತ್ತೆ ಅನ್ನುವಂಥದ್ದು. ಅಂದರೆ ಈ ಒಂದು ರಿಪೋರ್ಟ್ ಏನು ಹೇಳಿರುತ್ತೆ ಅಂದರೆ ಸ್ಕೂಲಲ್ಲಿ ಅಂಡರ್ ಡೆವಲಪ್ಡ್ ಕಂಡೀಷನ್ಸ್ ಇದೆ ಅನ್ನುವಂಥದ್ದನ್ನು ರಿಕಗ್ನೈಸ್ ಮಾಡಿರುತ್ತೆ ಫಸ್ಟ್ ಟೈಮ್. ಇನ್ನು 1953ನಲ್ಲಿ ಸೆಕೆಂಡರಿ ಎಜುಕೇಷನ್ ಕಮಿಟಿಯನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಸೆಟಪ್ ಮಾಡಿರೋದನ್ನು ನೋಡಿದ್ದೀವಿ. ಅಲ್ಲಿಯೂ ಸಹ ಒಂದು ಕಾಂಪ್ರಿಹೆನ್ಸಿವ್ ಪಾಲಿಸಿಯನ್ನು ಸ್ಕೂಲ್ನ ಒಂದು ಹೆಲ್ತ್ಗೆ ಸಂಬಂಧಪಟ್ಟಂತೆ ಅಲ್ಲಿರುವಂಥ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆನ್ಸ್ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಈ ಒಂದು ಕೋವಿಡ್ನ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಾವು ಮಾಡಿಲ್ಲ, ಸಾಕಷ್ಟು ಫೋಕಸನ್ನು ನಾವು ಸ್ಕೂಲ್ ಹೆಲ್ತಲ್ಲಿ ಇನಿಷಿಯೇಟಿವ್ಸನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಸೊ ಇನ್ನು ಫ್ರೆಶ್ ಅಪ್ರೋಚ್ ಅನ್ನುವಂಥದ್ದು ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲೂ ಸಹ ನಾವು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಫ್ರೆಶ್ ಅನ್ನುವಂಥದ್ದು ಯಾವುದಕ್ಕೆ ರಿಲೇಟ್ ಇದೆ ಅಂತ ಡೈರೆಕ್ಟಾಗಿ ಕೇಳ್ಬೋದು. ಇವಾಗ ಯುನೆಸ್ಕೋ, ಯುನಿಸೆಫ್, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ವರ್ಲ್ಡ್ ಬ್ಯಾಂಕ್ ಎಲ್ಲನೂ ಸೇರಿ ಮಾಡಿರುವಂಥ ಒಂದು ಇನಿಷಿಯೇಟಿವ್ ಇಂಟರ್ ಏಜೆನ್ಸಿ ಫ್ರೇಮ್ವರ್ಕನ್ನು ನಾವು ಫ್ರೆಶ್ ಅಂತ ಕರಿತೀವಿ. ಇದನ್ನು ಫುಲ್ ಫಾರ್ಮಲ್ಲಿ ನೋಡೋದಾದರೆ ಫೋಕಸ್,
ರಿಸೋರ್ಸಸ್ ಆನ್ ಎಫೆಕ್ಟಿವ್ ಸ್ಕೂಲ್ ಹೆಲ್ತ್ ಅನ್ನುವಂಥದ್ದು. ಸ್ಕೂಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಈ ಒಂದು ಫ್ರೆಶ್ ಫ್ರೇಮ್ವರ್ಕ್ ಇದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಇದರಲ್ಲಿರ್ತಕ್ಕಂಥ ಕೋರ್ ಐಡಿಯಾಸ್ ಅಥವಾ ಕೋರ್ ಟೂಲ್ಸ್ಗಳು ಏನಿದೆ, ಯಾವ ರೀತಿಯಾಗಿ ನಾವು ಸ್ಟ್ರಾಟಜೀಸ್ಗಳನ್ನು ಸಪೋರ್ಟ್ ಮಾಡಬೇಕು, ಏನಿದೆ ಕೋರಲ್ಲಿರುವಂಥ ಸಜೆಷನ್ ಅಂತಂದರೆ ಸ್ಕೂಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಅಂದರೆ ಸ್ಕೂಲ್ ಹೆಲ್ತ್ ಸರ್ವಿಸನ್ನು ಪ್ರೊವೈಡ್ ಮಾಡೋದ್ರಲ್ಲಿ ನಾವು ಮೇಜರಾಗಿ ಏನು ಫೋಕಸ್ ಮಾಡಬೇಕು, ಪಾಲಿಸಿ ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು, ಈ 4 ಕೋರ್ ಐಡಿಯಾಗಳನ್ನು ಅಥವಾ ಕೋರ್ ಟೂಲ್ಸ್ಗಳನ್ನು ಅವರು ಯೂಸ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈ ಒಂದು ಫ್ರೆಶ್ ಅಪ್ರೋಚ್ ನಡಿನಲ್ಲಿ ಸಜೆಷನನ್ನು ಕೊಡ್ತಾ ಇದ್ದಾರೆ. ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ವಾಟರ್, ಸ್ಯಾನಿಟೇಷನ್, ಎನ್ವಿರಾನ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಇನ್ನು ಸ್ಕಿಲ್ ಬೇಸ್ಡ್ ಹೆಲ್ತ್ ಎಜುಕೇಷನನ್ನು ಪ್ರಮೋಟ್ ಮಾಡೋದಾಗಲಿ, ಸ್ಕೂಲ್ ಬೇಸ್ಡ್ ಹೆಲ್ತ್ ಇರ್ಬೋದು, ನ್ಯೂಟ್ರಿಷನ್ ಸರ್ವಿಸ್ ಯಾವ ರೀತಿಯಾಗಿರುತ್ತೆ, ಈ ರೀತಿಯಾದಂಥ ಎಲ್ಲ ಸ್ಟ್ರಾಟಜಿಯನ್ನು ಇವತ್ತು ಸರ್ಕಾರ ತರ್ತಕ್ಕಂಥ ಪಾಲಿಸಿನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ಸ್ಟ್ರಾಟಜಿ ಸಪೋರ್ಟ್ ಮಾಡ್ತಾ ಇದೆ. ಜೊತೆಗೆ ಈ ಒಂದು ಹೆಲ್ತ್ ಸೆಕ್ಟರಲ್ಲಿ ನಾವು ಬದಲಾವಣೆಯನ್ನು ತರಬೇಕು ಅಂತಂದಾಗ ಬೇರೆ ಒಂದು ಸೆಕ್ಟರನ್ನು ಒಂದು ಕೋಆಪ್ರೇಷನ್ ಇಂಪಾರ್ಟೆಂಟು, ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗಬೇಕಂತಂದರೆ ಹೆಲ್ತ್ ಸೆಕ್ಟರ್ನ ಒಂದು ಪಾರ್ಟ್ನರ್ಶಿಪ್ ಇಂಪಾರ್ಟೆಂಟು, ಕಮ್ಯುನಿಟಿ ಪಾರ್ಟ್ನರ್ಶಿಪ್ ಇರ್ಬೋದು, ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಇರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಸೆಕ್ಟರು ಸಹ ಇವತ್ತು ಕೊಲ್ಯಾಬ್ರೇಷನನ್ನು ಮಾಡ್ಕೋಬೇಕು. ಎಫೆಕ್ಟಿವ್ ಪಾರ್ಟ್ನರ್ಶಿಪ್ಪನ್ನು ತರೋದ್ರ ಮುಖಾಂತರ ನಾವು ಎಜುಕೇಷನಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೋಸ್ಕರ ಸಪೋರ್ಟನ್ನು ಕೊಡಬೇಕಾಗುತ್ತೆ ಅನ್ನುವಂಥದ್ದು. ಸೊ WHO ಹೇಳೋ ಪ್ರಕಾರ ಇವಾಗ ಸ್ಕೂಲ್ ಹೆಲ್ತ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಇವಾಗ ಲೋಕಲ್ ನೀಡ್ ಯಾವ ರೀತಿಯಾಗಿರುತ್ತೆ ಅದ್ರ ಮೇಲೆ ನಾವು ಡಿಸೈನ್ ಮಾಡ್ತೀವಿ. ಇದರಿಂದ ಲೋಕಲ್ ನೀಡ್ನ ಆಧಾರದ ಮೇಲೆ ನಾವು ಅಪ್ರೋಪ್ರಿಯೇಟಾಗಿ ಸಪೋರ್ಟ್ ಮಾಡ್ಬೋದು. ಬೇಸಿಕಲಿ ಇವತ್ತೊಂದು ಆಬ್ಜೆಕ್ಟಿವ್ ಏನಿದೆ ಅಂದರೆ ಸ್ಕೂಲ್ ಹೆಲ್ತ್ನ ಒಂದು ಸರ್ವಿಸನ್ನು ಪ್ರಮೋಷನ್ ಮಾಡೋದ್ರಲ್ಲಿ ಹೆಲ್ತನ್ನು ನಾವು ಸಪೋರ್ಟ್ ಮಾಡಬೇಕು. ಅಲ್ಲಿ ಯಾವುದೇ ರೀತಿಯಾದಂಥ ಡಿಸೀಸ್ ತರದೇ ಇರುವಂಥ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡಬೇಕು. ಡಿಸೀಸಸ್ ಏನಾದರೂ ಇದೆ ಬೇಗ ಡಯಾಗ್ನೋಸ್ ಮಾಡೋದಾಗಲಿ, ಪ್ರಾಪರ್ ಆಗಿರುವಂಥ ಟ್ರೀಟ್ಮೆಂಟನ್ನು ಕೊಡೋದಾಗಲಿ. ಸೊ ಚಿಲ್ಡ್ರನಲ್ಲೂ ಸಹ ಇವಾಗ ಅವೇರ್ನೆಸ್ಸನ್ನು ಬೆಳೆಸಬೇಕು, ಕಾನ್ಷಿಯಸ್ನೆಸ್ಸನ್ನು ಬೆಳೆಸಬೇಕು ಅನ್ನುವಂಥದ್ದನ್ನು. ಸೊ ಇದರಿಂದ ಒಟ್ಟಾರೆಯಾಗಿ ಹೆಲ್ತಿ ಸ್ಕೂಲ್ ಎನ್ವಿರಾನ್ಮೆಂಟನ್ನು ನಾವು ಕ್ರಿಯೇಟ್ ಮಾಡುವಂಥದ್ದು. ಸೊ ಇದೆಲ್ಲ ನಾವು ಫ್ರೆಶ್ ಅಪ್ರೋಚ್ ನಡಿನಲ್ಲಿ ನೋಡುವಂಥದ್ದು. ಇನ್ನು ನೀಡ್ ಆಫ್ ಅವರ್ ನಡಿನಲ್ಲಿ ಫಸ್ಟ್ ಆಫ್ ಆಲ್ ಇವಾಗ ಇಂಡಿಯನ್ ಗೌರ್ಮೆಂಟು ರಿವ್ಯೂ ಸ್ಟೇಟಸನ್ನು ತರಬೇಕು. ಅಂದರೆ ರೋಡ್ ಮ್ಯಾಪನ್ನು ಪ್ರಾಪರಾಗಿ ರಿವ್ಯಾಂಪ್ ಮಾಡಬೇಕು ಅಂತಂದಾಗ, ಸ್ಕೂಲ್ನ ಒಂದು ಸರ್ವಿಸನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಂತಂದಾಗ ಪ್ರಾಪರ್ ಆಗಿರುವಂಥ ಒಂದು ಟೈಮ್ ಲೈನ್ನ ಅವಶ್ಯಕತೆ ಇರುತ್ತೆ. ಬಜೆಟ್ ಅಲೋಕೇಶನು ಇಂಪಾರ್ಟೆಂಟು, ಡೆಡಿಕೇಟ್ ಮಾಡಬೇಕು ಬಜೆಟನ್ನು ಸಹ. 5th ಫೈನಾನ್ಸ್ ಕಮಿಷನಲ್ಲಿ ನಾವು ಗ್ರ್ಯಾಂಟನ್ನು ಕೊಡಬೇಕು ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅನ್ನುವಂಥ ಒಂದು ಸಜೆಷನನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು ಅಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ನಾವು ರಿನ್ಯೂ ಮಾಡಬೇಕು. ಸೊ ಏನು ನೀಡಿದೆ, ಕಾಂಪ್ರಿಹೆನ್ಸಿವ್ ಆಗಿರ್ಬೋದು, ಪ್ರಿವೆಂಟಿವ್ ಮೇಜರ್ಸ್ಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ, ಇನ್ನು ಹೆಲ್ತ್ ಸಂಬಂಧಪಟ್ಟಂತೆ ಅಥವಾ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂತೆ ಸ್ಕೂಲ್ ಟೀಚರ್ಸು ಸಹ ಮಕ್ಕಳಲ್ಲಿ ಅವೇರ್ನೆಸ್ಸನ್ನು ತರಬೇಕು. ಇವಾಗ ಕ್ಲಾಸ್ ರೂಮ್ ಟೀಚಿಂಗ್ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟೀಸು ಸಹ ಇಂಟಿಗ್ರೇಟೆಡ್ ಆಗಿರುವಂಥದ್ದು. ಸೊ ಮಕ್ಕಳಲ್ಲಿ ಒಂದು ಅವೇರ್ನೆಸ್ಸನ್ನು ತರೋದು ಇವಾಗ ಟೀಚಿಂಗ್ನ ಒಂದು ಪ್ರಾಪರ್ ಆಗಿರುವಂಥ ಇಂಟಿಗ್ರಲ್ ಪಾರ್ಟ್ ಆಗಿ ನಾವು ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು. ಸ್ಕೂಲ್ ಹೆಲ್ತ್ ಕ್ಲಿನಿಕ್ಸನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅನ್ನುವಂಥದ್ದು. ಅದರಲ್ಲಿ ಇವಾಗ ಮೆಂಟಲ್ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಇರ್ಬೋದು, ಫಿಸಿಕಲ್ ಹೆಲ್ತ್ ರಿಲೇಟೆಡ್ ನೀಡ್ಸ್ ಏನಿರುತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಕನ್ಸಲ್ಟೇಷನ್ಸ್ಗಳನ್ನು ಸಹ ನಾವು ತರುವಂಥದ್ದು. ಜೊತೆಗೆ ಪೇರೆಂಟ್ಗಳ ಒಂದು ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್ ಆಗಿ ಇರೋದ್ರಿಂದ ಇವಾಗ ಪೇರೆಂಟ್ ಇರ್ಬೋದು, ಟೀಚರ್ ಇರ್ಬೋದು, ಪ್ರಾಪರಾಗಿ ಒಂದು ಮೀಟಿಂಗನ್ನು ಎನ್ಹ್ಯಾನ್ಸ್ ಮಾಡಬೇಕು. ಮಕ್ಕಳ ಒಂದು ಗ್ರೋತನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅವರ ಒಂದು ಹೆಲ್ತ್ ಯಾವ ರೀತಿಯಾಗಿದೆ ಅಂತ ಸರ್ವಿಸನ್ನು ಡೆಲಿವರಿ ಮಾಡೋದ್ರಲ್ಲಿ ಪೇರೆಂಟ್ಸ್ ಹಾಗೂ ಟೀಚರ್ಸ್ಗಳ ಒಂದು ರೋಲ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಅಪ್ರೋಚನ್ನು ಇಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇಲ್ಲಿ ಒಟ್ಟಾರೆಯಾಗಿ ಸರ್ಕಾರ ಯಾವ ರೀತಿಯಾದಂಥ ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಗೌರ್ಮೆಂಟ್ ಸ್ಕೂಲಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೆಲ್ತ್ ರಿಲೇಟೆಡ್ ಇರುವಂಥ ಸರ್ವಿಸ್ಗಳು ಇದ್ದಾವೆ. ಇನ್ನು ಪ್ರೈವೇಟ್ ಸ್ಕೂಲ್ ಬಂದಾಗ ಬೇರೆ ರೀತಿಯಾದಂಥ ಸರ್ವಿಸ್ಗಳನ್ನು ನಾವು ನೋಡ್ತೀವಿ. ಸರ್ಕಾರ ಗೌರ್ಮೆಂಟ್ ಸ್ಕೂಲ್ಸ್ಗೆ ಏನು ಫೆಸಿಲಿಟೀಸ್ ಕೊಡುತ್ತಲ್ಲ ಸೇಮ್ ಕೈಂಡ್ ಆಫ್ ಫೆಸಿಲಿಟೀಸನ್ನು ಇವತ್ತು ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ ಕೊಡ್ತಾ ಇಲ್ಲ. ಸೊ ಇಲ್ಲಿ ನಾವು ಪ್ರಾಪರ್ ಆಗಿರುವಂತಹ ಯೂನಿಫಾರ್ಮ್ ಆಗಿರುವಂಥ ಒಂದು ಅಪ್ರೋಚನ್ನು ತರಬೇಕು. ಹೆಲ್ತ್ ರಿಲೇಟೆಡ್ ಇರುವಂಥ ಒಂದು ಕನ್ಸರ್ನಲ್ಲಿ ಇವತ್ತು ಪ್ರೈವೇಟ್ ರನ್ ಸ್ಕೂಲ್ಸ್ ಇರ್ಬೋದು ಅಥವಾ ಗೌರ್ಮೆಂಟ್ ರನ್ ಸ್ಕೂಲ್ ಇರ್ಬೋದು, ಮಕ್ಕಳಿಗೆ ಬೇಕಾಗಿರುವ ಹೆಲ್ತ್ ಸರ್ವಿಸನ್ನು ನಾವು ಪ್ರೊವೈಡ್ ಮಾಡಬೇಕಾಗಿರುವಂಥ ಮೋಟಿವ್ ಇಟ್ಕೊಂಡು ಪಾಲಿಸೀಸನ್ನು ತರಬೇಕು. ಇನ್ನು ಆಯುಷ್ಮಾನ್ ಭಾರತದಲ್ಲಿ ಸಹ ಸರ್ಕಾರ ಇವತ್ತು ಸ್ಕೂಲ್ ಹೆಲ್ತನ್ನು ಇಂಪ್ರೂವೈಸ್ ಮಾಡಬೇಕು ಅನ್ನುವಂಥ ಇನಿಷಿಯೇಟಿವ್ಸನ್ನು 2020ರಲ್ಲಿ ತೆಗೆದುಕೊಂಡಿದ್ರು. ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ನಾವು ಇನ್ನೂ ಹಿಂದುಳಿದಿದ್ದೀವಿ. ಇಂಪ್ಲಿಮೆಂಟೇಷನನ್ನು ಪ್ರಾಪರಾಗಿ ಮಾಡಬೇಕು ಅನ್ನುವಂಥ ಒಂದು ಸಜೆಷನ್ಸನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಫೈನಾನ್ಷಿಯಲ್ ಅಲೋಕೇಶನಿಂದ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಸೊ ಸಫಿಷಿಯೆಂಟಾಗಿ ಇವಾಗ ಹ್ಯೂಮನ್ ರಿಸೋರ್ಸನ್ನು ನಾವು ತರಬೇಕು ಅಂತಂದರೆ ಫೈನಾನ್ಷಿಯಲ್ ಅಲೋಕೇಶನು ಇಂಪಾರ್ಟೆಂಟು. ಇದರಿಂದ ನಾವು ಪ್ರಾಪರಾಗಿ ಇವತ್ತು ಹ್ಯೂಮನ್ ರಿಸೋರ್ಸನ್ನು ಟ್ರೈನ್ ಮಾಡ್ಬೋದು. ಸೊ ಇದೊಂದು ಇಂಡಿಕೇಟರ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಅಂದರೆ ಫೈನಾನ್ಷಿಯಲ್ನ ಒಂದು ಪ್ರಾಬ್ಲಮ್ನಿಂದಾಗಿ ಇವತ್ತು ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು.
ಸೊ ಒಟ್ಟಾರೆಯಾಗಿ ನಾವು ಯಾವ ರೀತಿಯಾದಂಥ ಕನ್ಕ್ಲೂಷನ್ಗೆ ಬರ್ಬೋದು, ಚಿಲ್ಡ್ರನ್ ಆರ್ ದ ಫ್ಯೂಚರ್ ಆಫ್ ಸೊಸೈಟಿ ಅಂತ ನಾವು ಕರಿತೀವಿ. ಹಾಗಾಗಿ ಚಿಲ್ಡ್ರನ್ನ ಒಂದು ಹೆಲ್ತ್ ಇರ್ಬೋದು ಅಥವಾ ಅವರಿಗೆ ಎಜುಕೇಷನನ್ನು ಕೊಡುವಂಥದ್ದು ಪ್ರೈಮ್ ಇಂಪಾರ್ಟೆನ್ಸ್ ಇಲ್ಲಿ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ಯಾರೆಂಟ್ಸ್ ಇರ್ಬೋದು ಅಥವಾ ಟೀಚರ್ಸ್ ಇರ್ಬೋದು, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಕ್ಟರ್ ಸ್ಪೆಷಲಿಸ್ಟ್ಗಳಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳು ಇವತ್ತು ಪ್ರಾಪರಾಗಿ ಫಂಕ್ಷನಿಂಗ್ ಮಾಡೋದ್ರಿಂದ, ಅಂದರೆ ಹೆಲ್ತ್ ರಿಲೇಟೆಡ್ ಇರತಕ್ಕಂತಹ ಇಶ್ಯೂಸನ್ನು ಅಡ್ರೆಸ್ ಮಾಡೋದ್ರ ಮುಖಾಂತರ ಎಲ್ಲ ಪ್ಲ್ಯಾಟ್ಫಾರ್ಮು ಇವತ್ತು ಒಟ್ಟಾರೆಯಾಗಿ ವರ್ಕ್ ಮಾಡಬೇಕು. ಇದರಿಂದ ಪ್ರತಿಯೊಬ್ಬ ಮಗುವಿಗೂ ಸಹ ನಮ್ಮ ದೇಶದಲ್ಲಿ ಕ್ವಾಲಿಟಿ ಎಜುಕೇಷನನ್ನು ಕೊಡುವಂಥ ಎನ್ಶ್ಯೂರಿಟಿಯನ್ನು ತರಬೇಕು. ಸೊ ಈ ಒಂದು ಪ್ಲ್ಯಾಟ್ಫಾರ್ಮು ವರ್ಕಿಂಗ್ ಟುಗೆದರ್ ಈಸ್ ದಿ ಕೀ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಿಂದ ಎಜುಕೇಷನ್ ರಿಲೇಟೆಡ್ ಇರುವಂತಹ ರಿಫಾರ್ಮ್ಸ್, ಅದರಲ್ಲೂ ಹೆಲ್ತನ್ನು ಯಾವ ರೀತಿಯಾಗಿ ಎಜುಕೇಷನ್ ಸಿಸ್ಟಮ್ಗೆ ಕನೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಇವತ್ತು ಯಾವ್ಯಾವ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡಲಾಯಿತು, ಆಫ್ರಿಕನ್ ಚೀತಾವನ್ನು ಕೂನೋ ನ್ಯಾಷನಲ್ ಪಾರ್ಕ್ಗೆ ಟ್ರಾನ್ಸ್ಫರ್ ಮಾಡೋದಾಗಲಿ ಮತ್ತು ಹೀಟ್ ವೇವ್ಸ್ಗೆ ರಿಲೇಟೆಡ್ ಇರುವಂತಹ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು, ಮ್ಯಾಟ್ರನಲ್ ಮೋರ್ಟಾಲಿಟಿ ರೇಟ್ಗೆ ಸಂಬಂಧಪಟ್ಟಂತೆ ರಿಪೋರ್ಟನ್ನು ನೋಡಿದ್ವಿ. ಭಾರತದಲ್ಲಿರುವಂಥ ಕಂಡೀಷನ್ಸನ್ನು ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲನ್ನು ರೀಚ್ ಮಾಡದೇ ಇರುವಂಥ ಸಿಚುವೇಶನ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಇಂಪ್ರೂವೈಸ್ ಮಾಡ್ಬೋದು ಅನ್ನುವಂಥದ್ದು. ಇನ್ನು ರಷ್ಯಾ ಹಾಗೂ ಇರಾನ್ನ ರಿಲೇಷನ್ ಯಾವ ರೀತಿಯಾಗಿ ಸ್ಟ್ರೆಂಥನ್ ಆಗ್ತಾ ಇದೆ. ಇನ್ನು ಸ್ಕೂಲ್ ಹೆಲ್ತ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ಲಿ ಮೇನ್ಸ್ ಪರ್ಸ್ಪೆಕ್ಟಿವ್ಗೆ ಬೇಕಾಗಿರುವಂಥ ಡೈಮೆನ್ಷನ್ಸನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಗ್ರೀನ್ ಹೌಸ್ ಎಫೆಕ್ಟ್ಗೆ ರಿಲೇಟೆಡ್ ಇರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.